ಜಮಖಂಡಿಯ ಸರ್ಕಾರಿ ಆಸ್ಪತ್ರೆಯ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಡಿ ದರ್ಜೆ ನೌಕರರನ್ನ ಕೆಲಸದಿಂದ ತೆಗೆದುಹಾಕಿ ಬೇರೆಯವರನ್ನ ತೆಗೆದುಕೊಳ್ಳುವ ಹುನ್ನಾರ ನಡೆದಿದೆ ಎಂದು ನೌಕರರು ಆಸ್ಪತ್ರೆಯ ಸಿಎಂಒ ವಿರುದ್ಧ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದರು. ಆದರೆ ಪ್ರತಿಭಟನೆಗೆ ಯಾವುದೇ ರೀತಿಯ ಸ್ಪಂದನೆ ಸಿಗದೇ ಇದ್ದಾಗ ಪ್ರತಿಭಟನೆ ಅತಿರೇಕಕ್ಕೆ ಹೋಗಿ ನೌಕರರು ಮೈಮೇಲೆ ಪೆಟ್ರೋಲ್ ಸುರಿದುಕೊಂಡು ಸಾವಿಗೆ ಯತ್ನಿಸಿದರು. ಆದರೆ ಅದೃಷ್ಟವಶಾತ್ ಪ್ರಾಣಹಾನಿಯಾಗಿಲ್ಲ. ಪೆಟ್ರೋಲ್ ಮೂಗು ಮತ್ತು ಬಾಯಲ್ಲಿ ಹೋಗಿ ಆ ವಾಸನೆಯಿಂದ ಹಸ್ತವ್ಯಸ್ತಗೊಂಡು 4 ಜನ ನೌಕರರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ದಿನಾಂಕ 16/2/2026 ಸೋಮವಾರ ಸಾಯಂಕಾಲ ಸುಮಾರು 5:30 ಗಂಟೆಗೆ ಜಮಖಂಡಿಗೆ ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿದ ಡಿಎಚ್ಒ ಹೇಳಿದ್ದು ಹೀಗೆ. ಒಂದಿಷ್ಟು ಮಂದಿಯನ್ನ ಕರ್ತವ್ಯಕ್ಕೆ ಹಾಜರುಪಡಿಸಿಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಹೊರಗುತ್ತಿಗೆ ನೌಕರರೆಲ್ಲರೂ ಅವತ್ತಿನ ದಿನ ಸ್ಟ್ರೈಕ್ ಮಾಡಿದರು. ಅದ್ರ ಜೊತೆಗೆ ತುಂಬ 4 ಜನನ ಸೇರಿಸ್ಕೊಂಡಿಲ್ಲ ಅಥವಾ ಆದೇಶ ಅವ್ರು ಪಾಲಿಸಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ತೆಗಿತಾರೆ ಅನ್ನೋ ಒಂದು ವಿಷಯ ಗೊತ್ತಾಗಿ ಅವ್ರಿಗೆ ಭೀತಿಯಿಂದ ಮತ್ತು ಅವರು ನಮ್ಮ ಕುಟುಂಬಗಳಿಗೆ ಏನು ತೊಂದರೆ ಆಗುತ್ತೋ ಅನ್ನೋ ಇದರಲ್ಲಿ 4 ಜನ ಪೆಟ್ರೋಲನ್ನು ಮೈ ಮೇಲೆ ಸುರಿಸ್ಕೊಂಡಾಗ ಇಬ್ಬರಿಗೆ ಅದರ ಆವಿ ಅಂದರೆ ಪೆಟ್ರೋಲ್ನ ಆವಿ ಹೋಗಿ ಮತ್ತು ಕಣ್ಣಿಗೆ ಒಂದಿಷ್ಟು ಪೆಟ್ರೋಲ್ ಸಿಡಿದು 4 ಜನರಿಗೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವೈದ್ಯರಿಂದ ಚಿಕಿತ್ಸೆ ಕೊಡಿಸಲಾಗಿದೆ. ಅಲ್ಲಿ ಇಬ್ಬರು ಎಲ್ಲರೂ ಕೂಡ ಸ್ಟೇಬಲ್ ಇದ್ದಾರೆ. ಇಬ್ಬರಿಗೆ ಕಣ್ಣಿಗೆ ಪೆಟ್ರೋಲ್ ಹೋಗಿದ್ದರಿಂದ ಸ್ವಲ್ಪ ಬ್ಲಡಿಂಗ್ ವಿಷನ್ ಇದೆ, ಬಟ್ ಅದನ್ನು ಕೂಡ ಕಣ್ಣಿನ ಡಾಕ್ಟರ್ ನೋಡಿದ್ದಾರೆ. ಅವರು ಕೂಡ ಫಿಟ್ ಇದ್ದಾರೆ, ಡಿಸ್ಚಾರ್ಜ್ ಆಗಲಿಕ್ಕೆ ತೊಂದರೆ ಇಲ್ಲ ಅನ್ನೋದು ಹೇಳಿದ್ದಾರೆ. ಇವತ್ತು ಕೂಡ ಡಿಸ್ಚಾರ್ಜ್ ಮಾಡ್ತಾರೆ, ಇವತ್ತು ಅಥವಾ ಬೆಳಗ್ಗೆ ಡಿಸ್ಚಾರ್ಜ್ ಆಗ್ತಾರೆ. ಇಲ್ಲಿ ಜಮಖಂಡಿ ಆಸ್ಪತ್ರೆಯಲ್ಲಿ ಈಗೇನು ಹೊರಗುತ್ತಿಗೆ ನೌಕರರಾಗಿ 22+20 42 ಜನ ಕಾರ್ಯನಿರ್ವಹಿಸೋದು. ಮುಂಚೆ 38 ಜನ ಇದ್ದರು. ಈಗ ಹೊಸ ಏಜೆನ್ಸಿ ಆದ ನಂತರ 42 ಜನಕ್ಕೆ ಅವಕಾಶ ಇದೆ ಅನ್ನೋದು. 38 ಜನ ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ರು ಮುಂಚೆ, ಅವರನ್ನು ರೋಸ್ಟ್ರ್ ಮೇಲೆ ತೆಗೆಯಲಾಗುತ್ತೆ ಅನ್ನೋದು ಗೊತ್ತಾದಾಗ ಹೊರಗುತ್ತಿಗೆ ನೌಕರರಿಗೆ ಒಂದು ರೀತಿ ಏನು ಅತಂತ್ರ ಸ್ಥಿತಿ ಆಗುತ್ತೆ ಅನ್ನೋ ಒಂದು ಭಯದಲ್ಲೇ ಈ ರೀತಿ ಸ್ಟ್ರೈಕ್ ಮಾಡಿದ್ದಾರೆ. ಬಟ್ ಈಗ ನಾನು ನೋಡಿದಾಗ ಮತ್ತು ಕಾರ್ಯಾದೇಶ ನೀಡಿರೋದು ಹೊರಗುತ್ತಿಗೆ ಸಂಸ್ಥೆಗೆ, ಅದನ್ನು ಹೊರಗುತ್ತಿಗೆ ಸಂಸ್ಥೆಗೆ ಕಾರ್ಯಾದೇಶ ನೀಡಬೇಕು. ಅದರಂತೆ ಹೊರಗುತ್ತಿಗೆ ಸಂಸ್ಥೆ ಅವ್ರನ್ನ ನಮಗೆ ಕೆಲಸಕ್ಕೆ ನೀಡಬೇಕು, ಅಷ್ಟೇ ಆಗಬೇಕೆ ವಿನಃ ಇಲ್ಲಿ ಆಸ್ಪತ್ರೆ ನಡೆಯೋದು ಗ್ರೂಪ್ಗಳು ಇರಲೇಬೇಕು. ಒಂದು ಆಸ್ಪತ್ರೆ ಅಂದರೆ ಒಂದು ಮನೆ ಇದ್ದಂಗೆ, ಎಲ್ಲರೂ ಕೂಡ ಅವರವರ ಕೆಲಸಗಳನ್ನು ಮಾಡಿದ್ರಷ್ಟೇ ಆಸ್ಪತ್ರೆ ಚೆನ್ನಾಗೂ ಇರುತ್ತೆ. ಮತ್ತು ಕರ್ತವ್ಯದಲ್ಲಿ ವೈದ್ಯಾಧಿಕಾರಿಗಳಿರ್ಬೋದು, ಸ್ಟಾಫ್ ನರ್ಸ್ ಇರ್ಬೋದು, ಅಥವಾ ಗ್ರೂಪ್ ಟೀಸ್ ಇರ್ಬೋದು, ಯಾರೇ ಆಗಲಿ ಎಲ್ಲರೂ ಕೂಡ ಸೇರ್ಕೊಂಡು ಮಾಡುವಂಥ ಕೆಲಸ ಆಸ್ಪತ್ರೆ ಕೆಲಸ. ಸೊ ಆಡಳಿತ ವೈದ್ಯಾಧಿಕಾರಿಗಳು ಈ ರೀತಿ ನಮ್ಮನ್ನು ಸೇರಿಸ್ಕೊಂಡಿಲ್ಲ ಅನ್ನೋದೇನಿದೆ ಅದನ್ನು ವೆರಿಫೈ ಮಾಡಿದ್ದೀನಿ. ಅದನ್ನು ಈಗ ಒಂದು ತಂಡವನ್ನು ರಚಿಸಿ ತನಿಖೆ ಮಾಡಲಿಕ್ಕೆ ಆದೇಶ ಕೊಡ್ತೀನಿ. ನಂತರ ಕೆಲವೊಂದು ನ್ಯೂನತೆಗಳಿದೆ ಆಸ್ಪತ್ರೆಯಲ್ಲಿ ಅನ್ನೋದು ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದಾಗ ಸ್ವಚ್ಛತೆ ಬಗ್ಗೆ ಕಂಪ್ಲೇಂಟ್ ಮಾಡಿದರು. ಅದೇ ರೀತಿ ಔಷಧಗಳ ಕೊರತೆ ಬಗ್ಗೆ ಹೇಳಿದರು. ಸೊ ಅದೆಲ್ಲದನ್ನು ಕೂಡ ಪಟ್ಟಿ ಮಾಡಿದ್ದೀನಿ. ಈಗ ಅದನ್ನು ವೆರಿಫೈ ಮಾಡಿ ಸಾರ್ವಜನಿಕರು ಕೆಲವೊಂದು ನ್ಯೂನತೆಗಳನ್ನು ಸರಿಪಡಿಸಿ ಅನ್ನೋದು, ಅದನ್ನು ಆದಷ್ಟು ಬೇಗ ಸರಿಪಡಿಸ್ತೀವಿ. ಈಗ ಆಡಳಿತ ವೈದ್ಯಾಧಿಕಾರಿಗಳನ್ನ ತೆಗಿಬೇಕು ಅನ್ನೋದ್ರ ಬಗ್ಗೆ ತುಂಬ ಜನ ಹೇಳಿದರು. ಆದರೆ ಅದನ್ನು ತನಿಖೆ ನೋಡಿಬಿಟ್ಟು ನಂತರದಲ್ಲಿ ಇನ್ನೊಂದು 6-10 ದಿನದಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ತೀರ್ಮಾನ ತೆಗೆದುಕೊಳ್ಳಿ. ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇದನ್ನು ಏನಾಗಿದೆ ಅನ್ನೋದನ್ನು ಕೇಳಿದ್ದಾರೆ. ವರದಿಯನ್ನು ನಾಳೆ ಜಿಲ್ಲಾಧಿಕಾರಿ ಹೇಳಿ. ಈಗ ಏನಿದೆ ಅಲ್ಲಿಗೆ ಜನ ಅದಾರಲ್ಲ, ಈಗ ಅವ್ರನ್ನ ಮತ್ತೆ ಪುನಃ ನೀವು ಅವ್ರನ್ನೇ ನೇಮಕ ಮಾಡ್ತಿದ್ದಾರೆ? ಅಲ್ಲಲ್ಲ, ಈಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ 38 ಜನ ತಾತ್ಕಾಲಿಕವಾಗಿ ಕಂಟಿನ್ಯೂ ಮಾಡಲೇಬೇಕು. ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು. ಇದರಲ್ಲಿ ಈಗ ನಾವು ಪ್ರೆಷರ್ ಹಾಕಿ ಅವ್ರನ್ನ ತೆಗೆದು ಹಾಕೋ ಅವಶ್ಯಕತೆ ಇಲ್ಲ. ಏಜೆನ್ಸಿಗೆ ನಾವು ಹೇಳಬೇಕು, ನಮಗೆ ಇಷ್ಟು ಜನಕ್ಕೆ ನೌಕರರನ್ನು ಕೊಡಿ ಅನ್ನೋದಷ್ಟೇ ಆಡಳಿತ ವೈದ್ಯಾಧಿಕಾರಿ ಕರ್ತವ್ಯ. ಅಷ್ಟು ಮಾತ್ರ ಮಾಡಬೇಕು. ಅಲ್ಲ, ಈಗ ಅವ್ರ ಏಜೆನ್ಸಿ ಅವರನ್ನ ತೆಗೆದು ಹಾಕಿದ್ರೆ ನೀವೇನು ಮಾಡ್ತೀರ? ಏಜೆನ್ಸಿ ಅವ್ರು ತೆಗಿಯೋಕ್ಕಾಗಲ್ಲ. ಯಾಕಂತಂದರೆ ಅವ್ರಿಗೆ ನೋಟಿಸ್ ಕೊಡಬೇಕು. ಹೊರಗುತ್ತಿಗೆ ನೌಕರರಿಗೆ ಕಾರಣಗಳಿರ್ಬೇಕು ಅವ್ರನ್ನ ತೆಗಿಲಿಕ್ಕೆ, ಆಯಿತಾ? ಒಂದೇ ಸರಿಗೆ ಅವ್ರನ್ನ ತೆಗಿಲಿಕ್ಕೆ ಆಗಲ್ಲ. ಕಾರಣಗಳನ್ನ ಹೇಳ್ಬಿಟ್ಟು ತೆಗಿಬೇಕಾಗ್ತದೆ. ಈಗಂತೂ ಕಂಟಿನ್ಯೂ ಆಗ್ತದೆ. ಕಂಟಿನ್ಯೂ
ಅಂದ್ರೆ ತಾತ್ಕಾಲಿಕವಾಗಿ ಅಥವಾ ಕಂಟಿನ್ಯೂ ಆಗಿ? ಕಂಟಿನ್ಯೂ ಆಗ್ತಾರೆ ಅವರು, ಬಟ್ ಯಾವುದೇ ಕಾರಣಕ್ಕೂ ಅವ್ರನ್ನ ತೆಗಿಬಾರ್ದು ಅನ್ನೋದು ನಮ್ಮದು ಉದ್ದೇಶ. ತೆಗಿಯೋಕ್ಕೆ ಅವಕಾಶ ಮಾಡ್ತಾರೆ. ಇದೇ ಇದಕ್ಕೆ ಲೋಕಾಪುರದಲ್ಲಿ ರೋಸ್ಟರ್ ಪ್ರಕಾರ ಮಾಡಿದ್ರು, ಅಲ್ಲಿ ಕೋರ್ಟ್ ಆದೇಶ, ಹೈಕೋರ್ಟ್ ಆದೇಶ ಮಾಡಿದೆ ಏನಂತ ಅವ್ರನ್ನೇ ತಗೋಬೇಕು ಅಂತ. ರೈಟ್, ಅದನ್ನೇ ನಾನು ಅದನ್ನ ಒಂದು ನೀವು ಬೇಕಾದ್ರೆ ನೀವು ಕಾಪಿ ಅದನ್ನೇ ನಾನು ಹೇಳೋದು ಕೂಡ. ಯಾವುದೇ ವ್ಯಕ್ತಿ ಕೋರ್ಟಿಗೆ ಹೋದ್ರೂ ಕೂಡ ಕೋರ್ಟ್ ಯಾವಾಗಲೂ ಕೂಡ ಸಾರ್ವಜನಿಕರ ಪರವಾಗಿ ಇರುತ್ತೆ ಅಥವಾ ತೊಂದರೆ ಆದವ್ರ ಪರವಾಗಿ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಅಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಸಿಬ್ಬಂದಿಯ ಹಿತದೃಷ್ಟಿಯಿಂದ ಅವ್ರು ಮುಂದುವರಿಯೋದು ಒಳ್ಳೆಯದು. ಅದನ್ನು ನೀವೇ ಒಂದು ಏಜೆನ್ಸಿ ಅವರಿಗೆ ಗಮನಕ್ಕೆ ತಂದು, ಯಾಕಂದರೆ 2018ರಿಂದ ಅವರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಇಲ್ಲಿ, ಅವರೇ ಒಂದು ಇದ್ರು ಅಂದರೆ ಮುಂದೆ ಹೊಸ ಏನೋ ಅವ್ರಿಗೆ ಇಲ್ಲೇನಿಲ್ಲ, ಸಿಂಪಲ್ ಇದೆ. ನಾವು ಆಡಳಿತ ವೈದ್ಯಾಧಿಕಾರಿಯಾಗಿ ನಮಗೆ 42 ಜನನ ಕೊಡಿ ಅನ್ನೋದಷ್ಟೇ ನಾವು ಕೇಳಬೇಕು ನಿಯಮಾನುಸಾರ. ಅಷ್ಟು ಕೇಳಿದರೆ ಅವ್ರು ಕೊಡ್ತಾರೆ. ಅವ್ರೇನು 42 ಜನ ಕೊಡ್ತಾರೆ ಅವ್ರ ಕೆಲಸನ ನಾವು ತೊಗೊಳ್ಳೋದಷ್ಟೇ ನಮ್ಮ ಕೆಲಸ. ಬಟ್ ಈಗ ಅವ್ರು ಮುದ್ದೆ ಅದನ್ನೇ ಮಾಡಿದ್ದಾರೆ, ಅದನ್ನು ಮಾಡಿಲ್ಲ ಅನ್ನೋದೇ, ಅದರಿಂದ ಅವ್ರಿಗೆ ಪೆಟ್ರೋಲ್ ಸುರಿಸ್ಕೊಂಡ್ರು. ಅವ್ರು ಅದನ್ನು ಮಾಡಿಲ್ಲ ಅನ್ನೋದಕ್ಕೆ ಅವ್ರು ಪೆಟ್ರೋಲ್ ಸುರಿಸ್ಕೊಂಡ್ರು. ಸರ್, ಈಗ ಅವ್ರ ಮೇಲೆ ಕ್ರಮ ತನಿಖೆ ತಂಡ ಅಂದರೆ ಎಂಥ ತಂಡ ಸರ್? ನಾವೊಂದು ಕಮಿಟಿ, ಈಗ ನೋಡಲ್ ಆಫೀಸರ್ ಇರ್ತಾರೆ, ನೋಡಲ್ ಆಫೀಸರ್ ಅಂತ ನಮ್ಮ ಪ್ರೋಗ್ರಾಮ್ ಆಫೀಸರ್ಸ್ ಇರ್ತಾರೆ. ಅವ್ರ ಜೊತೆಗೆ ಇನ್ನೊಬ್ಬ ಆಡಳಿತಾಧಿಕಾರಿಗಳು ಇರ್ತಾರೆ, ನಮ್ಮ ಆಡಳಿತಾಧಿಕಾರಿಗಳು. ಅವ್ರನ್ನೂ ಕರೆಸ್ಬಿಟ್ಟು ಒಂದು ತನಿಖೆ ಮಾಡ್ತಾರೆ. ಖಾಸಗಿ ಆಸ್ಪತ್ರೆಗೆ ನಾವು ಸಿಬ್ಬಂದಿಗಳು ಅಲ್ಲಿ ಭೇಟಿಯಾಗಿ ಬಂದಿದ್ದೀವಿ. ಎಲ್ಲರೂ ಕೂಡ ಸ್ಟೇಬಲ್ ಇದ್ದಾರೆ. ಅಲ್ಲಿನ ವೈದ್ಯರು ಕೂಡ ಮಾತಾಡಿ ಬಂದಿದ್ದೀನಿ. ಕಣ್ಣಿನ ಡಾಕ್ಟರ್ನೂ ತೋರಿಸಿದ್ದಾರೆ. ಸೊ ಸ್ಟೇಬಲ್ ಇದ್ದಾರೆ. ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್. ಈಗ ಅವ್ರ ಕರ್ತವ್ಯ ಸರ್ಕಾರ ಬರೆಸುತ್ತೆ, ಅವ್ರು ಏನು ದವಾಖಾನೆ ಅದನ್ನೆಲ್ಲ ಕೇಳ್ತಾರೆ. ಅದು